ಓಂ ಭೇದವ್ಯಪದೇಶಾಚಾನ್ಯಃ ಓಂ. ಓಂ ದೇವಾನಾಂ ಹೃದಯಂ ಬ್ರಹ್ಮಾಂಡ ವಿಂದತ್. ಈ ಸೂತ್ರಕ್ಕೆ ಸಂಬಂಧಿಸಿದಂತೆ ತತ್ವಪ್ರಕಾಶಿಕ ನಾವೀಗ ನೋಡ್ತಾ ಇದ್ದೀವಿ. ಆನಂದಮಯನಾದವನು ವಿಷ್ಣುವನು ಮತ್ತೆ ಅಥವಾ ಬೇರೆಯವರು ಅಂತ ಹೀಗೊಂದು ಚರ್ಚೆ ಮೊದಲು ನಡೆದಿತ್ತು. ಆನಂದಮಯನಾದವನು ವಿಷ್ಣುವೇ ಅಂತ ನಾವು ಹೇಳಿದ್ದೆವು. ಆದರೆ ಉಳಿದ ದೇವತೆಗಳ ಬಗ್ಗೆನೂ ಕೂಡ ಕೆಲವು ಕಡೆ ಕೇಳಿ ಬರ್ತದಲ್ಲ, ಆ ಎಲ್ಲ ದೇವತೆಗಳು ವಿಷ್ಣುವಿಗಿಂತ ಕಡಿಮೆಯವರು ಅಥವಾ ವಿಷ್ಣುವಿಗಿಂತ ಅಭಿನ್ನರು ಅಂತ ಸ್ವೀಕಾರ ಮಾಡಬೇಕು ಅಂತ ಹೀಗೊಂದು ಚರ್ಚೆನೂ ಕೂಡ ನಡೆದಿತ್ತು. ಅದಕ್ಕೆ ಉತ್ತರ ರೂಪವಾಗಿ ಈ ವಿಷ್ಣು ಉಳಿದ ದೇವತೆಗಳಿಗಿಂತ ಉಳಿದ ದೇವತೆಗಳ ಅಂತರ್ಯಾಮಿ ಮಾತ್ರ ಅಲ್ಲ, ಅವನು ಅವರಿಗಿಂತ ಭಿನ್ನನೂ ಆಗಿದ್ದಾನೆ ಅಂತ ಅನ್ನೋದನ್ನ ತೋರಿಸಲಿಕ್ಕೋಸ್ಕರ ಈ ಸೂತ್ರ ಹೊರಟಿದೆ. ಈ ಲಿಂಗ ಅನ್ನುವುದು ದುರ್ಬಲ ಇರಬಹುದು, ಅಂತಸ್ತತ್ವ ಮೊದಲಾದ ಲಿಂಗಗಳು ದುರ್ಬಲ ಇರಬಹುದು, ಆದರೆ ಅವು ನಿರವಕಾಶ ಆಗಿವೆ. ಅವನ್ನ ಬೇರೆ ದೇವತೆಗಳಲ್ಲಿ ಹೊಂದಿಸ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ನಮ್ಮ ಗಮನದಲ್ಲಿರಬೇಕು. ಶ್ರುತಿ ಶಾಸ್ತ್ರವಾದ್ರಿಂದ ಅಪೌರುಷೇಯವಾದ್ರಿಂದ ಪ್ರಬಲ ಇರಬಹುದು, ಆದರೆ ಅದು ಸಾವಕಾಶ. ಭಗವಂತನಿಗೆ ಇಂದ್ರ ಚಂದ್ರ ಮೊದಲಾದ ಎಲ್ಲ ಹೆಸರುಗಳು ಕೂಡ ಸಲ್ಲಬಹುದು. ಆದ್ದರಿಂದ ದುರ್ಬಲವಾದ ಈ ಲಿಂಗವೇ ಸಾವಕಾಶವಾದ ಆ ಶ್ರುತಿಯನ್ನ ಬಾಧಿಸಬಹುದು ಅಂತ ಈ ಹಿಂದೆ ಹೇಳಿದ್ವಿ. ಅದರ ಮೇಲೆ ಮತ್ತೊಂದು ಪ್ರಶ್ನೆ ಇದೆ. ನಚ ಇಂದ್ರಾದಿಷು ಯೋಗರೂಢಿಭ್ಯಾಂ ಪ್ರವೃತ್ತತ್ವಾತ್ ಶಬ್ದಾನಾಂ ಹರೌ ಅಮುಖ್ಯತಾ ಇತಿ ವಾಚ್ಯಂ. ಈ ಇಂದ್ರ ಇತ್ಯಾದಿ ದೇವತೆಗಳನ್ನು ಹೇಳಲಿಕ್ಕೋಸ್ಕರ ಇಂದ್ರ ಮೊದಲಾದ ಶಬ್ದಗಳು ಹೊರಟಿವೆಯಲ್ಲ, ಆ ಶಬ್ದಗಳು ಯಾವ ಮೂಲಕ ಹೊರಟಿವೆ ಅದನ್ನು ಸ್ವಲ್ಪ ವಿಚಾರ ಮಾಡಬೇಕು. ಅವರು ಪ್ರಶ್ನೆ ಮಾಡ್ತಿದ್ದಾರೆ. ಈಗ ಯೋಗದ ಮೂಲಕ, ರೂಢಿಯ ಮೂಲಕ ಹೊರಟಿವೆ. ರೂಢಿಯ ಮೂಲಕ ಇಂದ್ರ ಅನ್ನೋ ಶಬ್ದ ಶಚೀಪತಿಯನ್ನೇ ಹೇಳ್ತದೆ, ಮತ್ತೆ ಅಗ್ನಿ ಅನ್ನೋ ಶಬ್ದ ಸ್ವಾಹಾಪತಿಯನ್ನು ಹೇಳ್ತದೆ. ಹೀಗೆ ಇದು ರೂಢಿಯ ಮೂಲಕ. ಯೋಗದ ಮೂಲಕ ವಿಚಾರ ಮಾಡಿದ್ರು ಕೂಡ ಪರಮೇಶ್ವರನಾದವನು, ಮೂರ್ಲೋಕದ ಒಡೆಯನಾದವನು ಇತ್ಯಾದಿ ಗುಣಗಳುಳ್ಳಂಥವರು ಆಯಾ ದೇವತೆಗಳು ಮಾತ್ರ. ಹೀಗೆ ಯೋಗದ ಮೂಲಕ, ರೂಢಿಯ ಮೂಲಕ ಇಂದ್ರಾದಿ ಶಬ್ದಗಳು ಇಂದ್ರಾದಿ ದೇವತೆಗಳನ್ನ ಹೇಳಲಿಕ್ಕೆ ಹೊರಟಿವೆ. ಆದ್ರಿಂದ ಅಲ್ಲೇ ಮುಖ್ಯ ಆದವು. ಮತ್ತು ವಿಷ್ಣುವನ್ನು ನಾವು ಹೇಳ್ತೇವೆ ಅಂತ ನೀವು ಹಠ ಹಿಡಿದ್ರೆ ಆ ವಿಷ್ಣುವನ್ನು ಹೇಳಲಿಕ್ಕೆ ಅವು ಅಮುಖ್ಯ ಆದವಲ್ಲ ಅಂತ ಹೀಗೊಂದು ಪ್ರಶ್ನೆ ಬರಬಹುದು ಕೇಳಿದವರಿಗೆ. ಅದಕ್ಕೆ ಆ ಪ್ರಶ್ನೆಗೆ ಉತ್ತರ ಕೊಡ್ತಾರೆ. ಭಗವಂತನಲ್ಲೇ ಯೋಗವೂ ಇದೆ, ರೂಢಿಯೂ ಇದೆ. ಮಹಾಯೋಗ ಅಂತ ಅನ್ನೋದೊಂದಿದೆ, ಮಹಾರೂಢಿ ಅಂತ ಅನ್ನೋದೊಂದಿದೆ. ಅದರ ಮೂಲಕ ಆ ಭಗವಂತನಲ್ಲೇ ಇವು ಮುಖ್ಯವಾಗಿವೆ. ಅಜ್ಞರೂಢಿಗಿಂತ ವಿದ್ವದ್ರೂಢಿಯೇ ಮುಖ್ಯ. ಯಾಕೆ ಅಂದರೆ ಪರಮೈಶ್ವರ್ಯಾದೇಹೇ ಭಗವತಿ ನಿರವಧಿಕತ್ವೇನ ಇದು ಪರಮೇಶ್ವರಿ ಅಂತ ಇಂದ್ರ ಅನ್ನೋ ಶಬ್ದ ನಿಷ್ಪನ್ನ ಆಗಿರುವುದು ಇದು ಪರಮೇಶ್ವರಿ ಎಂಬ ಧಾತುವಿನಿಂದ. ಅದು ನಿರವಧಿಕವಾದ ಪರಮೇಶ್ವರ್ಯ, ಏನು ಸೀಮಿತವಲ್ಲದ್ದು. ಅಂತಹ ಪರಮೇಶ್ವರಿಯ ಇರುವುದು ವಿಷ್ಣುವಿನಲ್ಲಿ ಮಾತ್ರ. ನಮ್ಮ ಮನೆಗೆ ನಾವೇ ಪರಮೇಶ್ವರರು, ನಮ್ಮ ರಾಜ್ಯಕ್ಕೆ ನಾವೇ ಪರಮೇಶ್ವರರು ಅಂತ ಅರ್ಥ ಅಲ್ಲ. ನಿರವಧಿಕವಾದ ಪರಮೇಶ್ವರಿಯ ಇರುವುದು ಈ ಭಗವಂತನಿಗೆ ಮಾತ್ರ. ಆದ್ದರಿಂದ ಮಹಾಯೋಗ ಸಂಭವಾತ್. ಇದು ಪರಮೇಶ್ವರ್ಯ ಭಗವಂತನಲ್ಲೇ ಇರುವುದರಿಂದ ಸಾಮಾನ್ಯ ಯೋಗಕ್ಕಿಂತ ಮಹಾಯೋಗ ಅನ್ನುವುದು ಪ್ರಬಲವಾದ್ದರಿಂದ ಮಹಾಯೋಗ ಅನ್ನುವುದು ವಿಷ್ಣುವಿನಲ್ಲಿಯೇ ಉಪಪನ್ನವಾಗಿದೆ, ಸಾಧ್ಯವಾಗಿದೆ, ಪಾಸಿಬಲ್ ಆಗಿದೆ ಅಂತ ಅರ್ಥ. ಇದು ಯೋಗದ ಬಗ್ಗೆ ಹೇಳಾಯಿತು. ಪರಮೇಶ್ವರ್ಯಾದಿರ್ ಭಗವತಿ ನಿರವಧಿಕತ್ವೇನ ಮಹಾಯೋಗ ಸಂಭವಾತ್ ಅನ್ನುವುದು ಇದು ಯೋಗದ ಬಗ್ಗೆ. ಅವರು ಯೋಗ ಮತ್ತು ರೂಢಿ ಎರಡನ್ನೂ ಆಧಾರವಾಗಿಟ್ಕೊಂಡು ಪ್ರಶ್ನೆ ಮಾಡಿದ್ದಾರೆ. ಆದ್ದರಿಂದ ಮೊದಲಕ್ಕೆ ನಾವು ಉತ್ತರ ಕೊಟ್ಟಿವಿ. ರೂಢಿ ಅಂತ ವಿಚಾರ ಮಾಡಿದರೆ ಅಜ್ಞರೂಢಿತೋಪಿ ವಿದ್ವದ್ರೂಢೇರೇವ ಪ್ರಾಬಲ್ಯಾತ್. ಅಜ್ಞಾನಿಗಳಾದವರು ಒಂದು ಶಬ್ದವನ್ನು ಎಲ್ಲಿ ಪ್ರಯೋಗ ಮಾಡ್ತಾರೆ ಅನ್ನುವುದು ಮುಖ್ಯ ಅಲ್ಲ. ಜ್ಞಾನಿಗಳಾದವರು, ಆಯಾ ಕ್ಷೇತ್ರದಲ್ಲಿ ಪರಿಣತರಾದವರು ಆ ಶಬ್ದವನ್ನು ಯಾವ ಅರ್ಥದಲ್ಲಿ ಪ್ರಯೋಗ ಮಾಡ್ತಾರೆ ಅನ್ನೋದು ಬಹಳ ಮುಖ್ಯ. ಆದ್ದರಿಂದ ಈ ಇಂದ್ರಾದಿ ದೇವತೆಗಳನ್ನು ಹೇಳಲಿಕ್ಕೆ ಇಂದ್ರಾದಿ ಶಬ್ದಗಳನ್ನು ಪ್ರಯೋಗ ಮಾಡ್ತಾರೆ ಜನಸಾಮಾನ್ಯರು, ಇಲ್ಲ ಅಂತಲ್ಲ. ಆದರೆ ಬಹಳ ತಿಳಿದವರು, ದೊಡ್ಡ ಜ್ಞಾನಿಗಳಾದವರು ಭಗವಂತನನ್ನೇ ಪ್ರತಿಪಾದನೆ ಮಾಡ್ತಾರೆ ಆ ಶಬ್ದಗಳಿಂದ.
ಆದ್ರಿಂದ ಅನ್ಯಗತ ಪ್ರವೃತ್ತಿ ನಿಮಿತ್ತ ಸ್ಯಾಪಿ ಭಗವತ್ವಧೀನತ್ವಾಚ. ಆದ್ರಿಂದ ಅಂತಲ್ಲ, ಇನ್ನೊಂದು ಕಾರಣ ಹೇಳ್ತಾರೆ. ಇಂದ್ರನಲ್ಲಿ ಪರಮೈಶ್ವರ್ಯ, ಮೂರು ಲೋಕದ ಒಡೆತನ ಬಂದದ್ದು. ಅಗ್ನಿಯಲ್ಲಿ ಈ ಚಲನವಲ್ಲದಕ್ಕೆ ಚಲನ ಕೊಡುವ ಸಾಮರ್ಥ್ಯ ಬಂದದ್ದು. ಈ ಥರದೆಲ್ಲ ಗುಣಗಳಿವೆ. ಆಯಾ ಗುಣಗಳನ್ನು ಹೊಂದಿರುವುದರಿಂದ ಆಯಾ ದೇವತೆಗಳಿಗೆ ಆ ಹೆಸರಿದೆ. ವಾಯು ಅಂದರೆ ಎಲ್ಲವನ್ನೂ ಬಂಧಿಸಿಟ್ಟವನು, ವಯ ಬಂಧನೆ ಅಂತ. ಎಲ್ಲವನ್ನೂ ಹಿಡಿದಿಟ್ಟವನನ್ನು ವಾಯು ಅಂತಾರೆ. ಅಂತೂ ಈ ಗುಣಗಳು ಇವು ಅನ್ಯಗತ ಪ್ರವೃತ್ತಿ ನಿಮಿತ್ತ. ಅನ್ಯ ಅಂದ್ರೆ ವಾಯು, ಅಗ್ನಿ, ಇಂದ್ರ, ಚಂದ್ರ ಮೊದಲಾದವರು. ಅವರಲ್ಲಿ ಬಂದಿರುವಂತಹ ಈ ಪ್ರವೃತ್ತಿ ನಿಮಿತ್ತಗಳು ಕೂಡ ಹೇಗೆ ಬಂದವು, ಎಲ್ಲಿಂದ ಬಂದವು ಅಂದ್ರೆ ಭಗವದ್ ಅಧೀನತ್ವಾಚ, ಭಗವದ್ ಅಧೀನವಾಗಿಯೇ ಬಂದಿವೆ. ಆದ್ರೆ ಇದು ಒಂದು ಕಾರಣ. ಯೋಗ ರೂಢಿ ಎರಡೂ ಕೂಡ ಬೇರೆ ದೇವತೆಗಳಲ್ಲಿದ್ರೂ ಕೂಡ ಮಹಾಯೋಗ ಮಹಾರೂಢಿ ಅನ್ನೋದು ಭಗವಂತನಲ್ಲಿ ಇರುವುದರಿಂದ ಅಂತನ್ನೋದು ಒಂದು, ಮತ್ತು ಬೇರೆಯವರಲ್ಲಿಯೂ ಕೂಡ ಅದು ಬಂದಿರುವುದು ಭಗವಂತನಿಂದಲೇ ಬಂದಿದೆ ಅಂತನ್ನೋದು ಮತ್ತೊಂದು. ಆದ್ರಿಂದ ತತ್ರೈವ ಮುಖ್ಯತ್ವ ಉಪಪತ್ತೇ, ಭಗವಂತನಲ್ಲೇ ಈ ಎಲ್ಲ ಶಬ್ದಗಳು ಮುಖ್ಯವಾಗಿ ಪ್ರವೃತ್ತವಾಗ್ತವೆ ಅಂತ ಅದರ ತಾತ್ಪರ್ಯ. ಇದ್ರ ಮುಂದೆ ಆತ್ಮ ಅಂತಿದೆಯಲ್ಲ, ಈ ಆ ಎಲ್ಲ ಮೇಲೆ ತೈತ್ರಿಯ ಆರಣ್ಯಕದಲ್ಲಿ ಉದ್ಧೃತವಾದ ಶ್ಲೋಕಗಳು. ಇಂದ್ರಸ್ಯ ಆತ್ಮ ನಿಹಿತ ಪಂಚಹೋತ, ವಾಯೋರಾತ್ಮಾನಂ ಕವಯೋ ನಿಚಿಕ್ಯು, ಅಂತರಾದಿತ್ಯೇ ಮನಸಾಚರಂತಂ ಅಲ್ಲಿ ಬರಲಿಲ್ಲ. ಮುಂದೆ ದೇವಾನಾಂ ಹೃದಯಂ ಅಂತ ಹೀಗೆಲ್ಲ ಬಂದಿದೆ. ಕೆಲವು ಕಡೆ ಆತ್ಮ ಶಬ್ದ ಬಂದಿದೆ ಅಲ್ಲ, ಆ ಆತ್ಮ ಎಂಬ ಶಬ್ದಕ್ಕೆ ಎಲ್ಲ ಕಡೆಯೂ ಕೂಡ ಅಂತರ್ಯಾಮಿ ಅಂತ ಅದರ ಅರ್ಥ ಆಗ್ತದೆ. ಈ ವಾಕ್ಯಗಳ ಮೂಲಕ ಜಯತೀರ್ಥರು ಆ ವೇದವಾಕ್ಯಗಳ ಅರ್ಥವನ್ನು ಹೇಳಿಕೊಟ್ಟಿದ್ದಾರೆ. ಆತ್ಮ ಅಂದ್ರೆ ಅಂತರ್ಯಾಮಿ ಅಂತ ಅರ್ಥ. ನಿಹಿತ ಅಂತಂದ್ರೆ ಎಲ್ಲಿ ನಿಹಿತ? ಸರ್ವವೇದೇಶು. ಇದನ್ನೇ ನಾವು ಟೀಕಾವಾಕ್ಯಗಳನ್ನ, ಮೂಲವಾಕ್ಯಗಳನ್ನ ಅರ್ಥ ಮಾಡ್ಕೊಳ್ಬೇಕಾದಾಗ ಕೆಲವು ಕಡೆ ಅವರು ಶಬ್ದವನ್ನ ವಿವರಿಸ್ತಿರ್ತಾರೆ, ಕೆಲವು ಕಡೆ ಒಂದು ಶಬ್ದವನ್ನ ಅಧ್ಯಾರ್ಥ ಮಾಡ್ಕೊಳ್ಳೋ ಮೂಲಕ ಅನ್ವಯವನ್ನು ತೋರಿಸ್ತಿರ್ತಾರೆ. ನಾವು ಅದನ್ನು ಗಮನಿಸ್ಬೇಕು. ಈಗ ನೋಡಿ, ಆತ್ಮ ಅಂತ ಬಂತು, ಅಲ್ಲಿ ಆತ್ಮ ಅಂತರ್ಯಾಮಿ ಅಂದ್ರೆ ಆತ್ಮ ಶಬ್ದದ ಅರ್ಥವನ್ನು ಹೇಳ್ತಿದ್ದಾರೆ. ಆತ್ಮ ಈಸ್ ಈಕ್ವಲ್ ಟು ಅಂತರ್ಯಾಮಿ ಅಂತ ಅರ್ಥ. ನಿಹಿತ ಅಂತಿದೆಯಲ್ಲ, ಇಂದ್ರಸ್ಯಾತ್ಮ ನಿಹಿತ ಪಂಚಭೂತ ಅಂತ. ನಿಹಿತ ಅಂದ್ರೆ ಇಡಲ್ಪಟ್ಟವನು ಅಂತ ಅರ್ಥ. ಎಲ್ಲಿ ಇಡಲ್ಪಟ್ಟವನು ಅಂದ್ರೆ ಎಲ್ಲಾ ಹೃದಯಗಳಲ್ಲಿ ಇಡಲ್ಪಟ್ಟವನು ಅಂತ ಒಂದು ಶಬ್ದವನ್ನು ಅಧ್ಯಾಹಾರ ಮಾಡ್ಕೊಂಡಿದ್ರು. ಅಲ್ಲಿ ನಿಹಿತ ಈಸ್ ಈಕ್ವಲ್ ಟು ಸರ್ವವೇದೇಶು ಅಲ್ಲ. ಎಲ್ಲಿ ನಿಹಿತ ಅಂದ್ರೆ ಸರ್ವವೇದೇಶು ಸರ್ವ ಹೃದಯೇಶು ಅಂತ ಅಧ್ಯಾಹಾರ ಮಾಡ್ಕೊಂಡಿದ್ದಾರೆ ಅಷ್ಟೆ. ಪಂಚಹೋತ ಅಂತ ಶಬ್ದ ಇದೆ. ಪಂಚಹೋತ ಅಂದ್ರೆ ಪಂಚೇಂದ್ರಿಯೇಶು ವಿಷಯ ಹೋತ, 5 ಇಂದ್ರಿಯಗಳಲ್ಲಿ 5 ವಿಷಯಗಳನ್ನು ಹೋಮಿಸುವವನು ಅಂತ ಅದರ ಅರ್ಥ. ಕೆಲವು ಕಡೆ ಮನಸ್ಸನ್ನು ಪ್ರತ್ಯೇಕವಾಗಿ ತಗೊಂಡಿರ್ತಾರೆ, ಕೆಲವು ಕಡೆ ತಗೊಂಡಿರೋದಿಲ್ಲ. 5 ಜ್ಞಾನೇಂದ್ರಿಯಗಳನ್ನು ತಗೊಂಡಿದ್ದಾರೆ. ಆ 5 ಜ್ಞಾನೇಂದ್ರಿಯಗಳು ಕೂಡ ಕೆಲಸ ಮಾಡುವುದು ಮತ್ತು ಮನಸ್ಸಿನಿಂದಲೇ, ಆದ್ರಿಂದ ಅದನ್ನು ಪ್ರತ್ಯೇಕವಾಗಿ ಹೇಳಿಲ್ಲ ಅಷ್ಟೆ. ನಿಚಿಕ್ಯುಹು ಅಂದ್ರೆ ದದೃಶು ಅಂತ ಅರ್ಥ. ನಿಚಿಕಾಯ ನಿಚಿಕ್ಯತು ನಿಚಿಕ್ಯುಹು ಅಂತ. ಹೀಗಾಗಿ ಇನ್ನೊಂದು ಶಬ್ದ ವಾಯೋರಾತ್ಮಾನಂ ಕವಯೋ ನಿಚಿಕ್ಯುಹು ಅಂತ. ಇದು ಒಂದು ಶಬ್ದ ನೀವು ಗಮನಿಸಬೇಕು. ಅನೇಕ ಸರಿ ಹೇಳಿದ್ದೆ. ಮುಂದೆ ದೇವಾನಾಂ ಹೃದಯ ಬ್ರಹ್ಮಾಂಡ ವಿಂದತ್ ಅಂತ ಒಂದು ಬಂದಿದೆಯಲ್ಲ, ಅದನ್ನ ಈ ಹಿಂದಿನ ಪಾಠಗಳಲ್ಲಿ ಹೇಳಿದ್ದೆ. ದೇವಾನಾಂ ಅನ್ನೋ ಶಬ್ದದಿಂದ ಎಲ್ಲ ಕಕ್ಷಾತಾರ್ಥಮ್ಯದಲ್ಲಿರುವ ದೇವತೆಗಳನ್ನು ಹೇಳಿದ್ದಾರೆ. ಅವರ ನಂತರ ಇರುವವನು ಚತುರ್ಮುಖ ಬ್ರಹ್ಮ, ಅವನ ಹೃದಯನಾದವನು ಅಂತರ್ಯಾಮಿಯಾದವನು ಚತುರ್ಮುಖ ಬ್ರಹ್ಮ. ಹೀಗೆ 3 ಕಕ್ಷಾಗಳಲ್ಲಿ ಎಲ್ಲವನ್ನೂ ಹೇಳಿದ್ದಾರೆ. ಅದರಿಂದ ನಾವು ಮಂಗಲಾಚರಣದಲ್ಲಿ, ಪ್ರವಚನಗಳ ಆರಂಭದಲ್ಲಿ ಮಂಗಲಾಚರಣದಲ್ಲಿ ಮತ್ತು ದೇವ ಪೂಜಾದಲ್ಲಿ ಉಪಯೋಗ ಮಾಡ್ಕೊಳ್ಳಿಕ್ಕೆ ಸೂಕ್ತ ಅಂತ ನಾನು ಹೇಳಿದ್ದೆ. ಇದು ನೋಡಿ, ವಾಯೋರಾತ್ಮಾನಂ ಕವಯೋ ನಿಚಿಕ್ಯುಹು ಅಂತನ್ನುವ ಮೂಲಕ ಇದು ಮುಖ್ಯ ಪ್ರಾಣನ ಅಂತರ್ಯಾಮಿಯಾದ ಅಂತ ನಾವೇನು ಉಪಾಸನೆ ಮಾಡ್ತೀವಿ ತತ್ವವಾದಿಗಳು. ವಾಯು ಮುಖ್ಯ ಧಿಯ ಅಂತ ಭಾಗವತ ಹೇಳಿದಂತೆ, ವಾಯುವಿಗೆ ಆತ್ಮನಾದ ಅಂದ್ರೆ ಅಂತರ್ಯಾಮಿಯಾದ ಭಗವಂತನನ್ನು ಕವಯ ನಿಚಿಕ್ಯುಹು. ಕವಯ ಎಂಬ ಶಬ್ದದಿಂದ ಎಲ್ಲ ಜ್ಞಾನಿಗಳನ್ನು ಹೇಳಿದರು. ಮನುಷ್ಯೋತ್ತಮರು, ಚಕ್ರವರ್ತಿಗಳು, ಪಿತೃಗಳು, ಮತ್ತೆ ಋಷಿಗಳು, ಹಾಗೆ ದೇವತೆಗಳು ಎಲ್ಲರೂ ಕೂಡ ಕವಿಗಳೇ. ಆ ಕವಿಗಳೆಲ್ಲರೂ ಕೂಡ ಅಂತ ಒಂದು ಕಕ್ಷ, ಕೆಳಗಿನ ಕಕ್ಷ. ಅದ್ರ ಮೇಲಿನ ಕಕ್ಷ ವಾಯು, ಅವನ ಆತ್ಮ ಈ ಪರಮಾತ್ಮ. ಹೀಗೆ ಅದಕ್ಕೆ ಅರ್ಥ ಆಗ್ತದೆ. ಇದನ್ನು ಕೂಡ ನಾವು ತಿಳ್ಕೊಳ್ಬಹುದು. ನಿಚಿಕ್ಯುಹು ಅಂದ್ರೆ ನೋಡಿದರು ಅಂತ ಅದರ ತಾತ್ಪರ್ಯ. ನಿಚಿಕ್ಯುಹು ಅಂದ್ರೆ ದದೃಶು.
ಆಮೇಲೆ ಹೃದಯಂ ಅಂತ ಬಂದಿದೆ, ದೇವಾನಾಂ ಹೃದಯಂ ಅಂತ. ಅದಕ್ಕಿಂತ ಮುಂಚೆ ಅಂತರಾದಿತ್ಯ ಮನಸಾ ಚರಂತಂ ಅಂತ ಏನಿದೆಯಲ್ಲ, ಇದನ್ನ ಹೆಚ್ಚೇನು ಹೇಳಿಲ್ಲ. ಸೂರ್ಯನಲ್ಲಿ ಅಂತರ್ಯಾಮಿಯಾದ ಭಗವಂತನನ್ನ ಅವ್ರು ನೋಡಿದ್ರು ಅಂತ ಅಲ್ಲಿ ತಿಳ್ಕೊಳ್ಬಹುದು. ಜಯತೀರ್ಥರೇನು ಅದಕ್ಕೆ ಹೇಳಿಲ್ಲ. ಮುಂದೆ ದೇವಾನಾಂ ಹೃದಯಂ ಬ್ರಹ್ಮಾನ್ ವಿಂದತ್ ಅಂತೇನು ಬಂದಿದೆಯಲ್ಲ, ಹೃದಯಂ ಅಂತಂದ್ರೆ ಹೃದಯ ಅನ್ನೋ ಶಬ್ದಕ್ಕೆ ಅರ್ಥ ಏನು? ಇದು ಸರ್ವಮೂಲದಲ್ಲಿ ಆಚಾರ್ಯ ಹೇಳಿದ್ದಾರೆ, ಛಾಂದೋಗ್ಯ ಮೊದಲಾದ ಕಡೆ. ಅಯಗತ ಅಂತ ಧಾತು ಇದೆ. ಹೃದಯ ಅಯನಾತ್ ಹೃದಯ, ಹೃದಯ ಹೃದಯ ಅಯತೆ ಇತಿ ಹೃದಯ. ಹೃದಯದಲ್ಲಿ ಅಯತೆ ಇರುತ್ತಾನೆ. ಅಲ್ಲಿ ಗೃಹಸ್ಥ ಅಂತ ಹೇಗೆ ಗೃಹೇ ತಿಷ್ಠತಿ ಇತಿ ಗೃಹಸ್ಥನು, ಹಾಗೆ ಹೃದಯ ಅಯತೆ ಇತಿ ಹೃದಯ, ಹೃದಯದಲ್ಲಿ ಇರುವವನು ಅಂತ ಒಂದರ್ಥ. ಇನ್ನೊಂದು ಹೃದಯ ಅಯ್ಯತೆ. ಈಗ ಅಯತೆ ಅಂದ್ರೆ ಇರುತ್ತಾನೆ, ಅಯಪಯಗತವು ಧಾತು, ಅಯತೆ ಅಥವಾ ಅಯತಿ ನೀವು ಹೇಗಾರು ಇಟ್ಕೊಳ್ಳಿ. ಇನ್ನೊಂದು ಗತಿಧಾತುವಿಗೆ ತಿಳಿಯುತ್ತಾನೆ ಅಂತ ಅರ್ಥ ಇರೋದ್ರಿಂದ ನಾವು ಅದನ್ನು ಕರ್ಮಣಿ ಪ್ರಯೋಗ ಮಾಡಿಕೊಂಡ್ರೆ ಹೃದಯ ಅಯ್ಯತೆ, ಹೃದಯದಲ್ಲಿ ತಿಳಿಯಲ್ಪಡ್ತಾನೆ. ಪ್ರತಿಯೊಬ್ಬರು ಕೂಡ ಹೃದಯದಲ್ಲಿರೋ ರೂಪವನ್ನು ಸಾಕ್ಷಾತ್ಕರಿಸ್ಕೊಳ್ಬೇಕಾದ್ರಿಂದ ಹೃದಯ ಅಯ್ಯತೆ ಅಂತ ಕರ್ಮಣಿ ಪ್ರಯೋಗ ಮಾಡಿಕೊಂಡ್ರೆ ಆವಾಗಲೂ ಅವನು ಹೃದಯನೇ ಅಂತ ಹೀಗೆ ನಾವು ಅದನ್ನೊಂದು ತಿಳ್ಕೋಬಹುದು. ಇಲ್ಲಿ ಹೇಳಿರುವುದು ಹೃದಯ ಅಯನಾಥ ಅಂತ ಇಷ್ಟು ಮಾತ್ರ ಹೇಳಿದ್ದಾರೆ. ಇಲ್ಲಿ ಇವರೆಲ್ಲ ಪ್ರಶ್ನೆ ಮಾಡೋರು ಹೀಗೊಂದು ಪ್ರಶ್ನೆ ಮಾಡ್ತಾರೆ, ನಚ ಅತ್ರ ಆತ್ಮಶಬ್ದ ಸ್ವರೂಪಪರಃ. ಇಲ್ಲಿ ಆತ್ಮ ಅಂತ ಹೀಗೆಲ್ಲ ಬಂದಿದೆಯಲ್ಲ, ಆ ಆತ್ಮ ಎಂಬ ಶಬ್ದಕ್ಕೆ ಅಂತರ್ಯಾಮಿ ಅಂತ ನೀವ್ಯಾಕೆ ಅರ್ಥ ಮಾಡಿದ್ರಿ ಅಂತ ಅವ್ರು ನಮ್ಮ ಮೇಲೆ ಒಂದು ಆಕ್ಷೇಪ ಮಾಡ್ತಾರೆ. ಈ ಆತ್ಮ ಎಂಬ ಶಬ್ದಕ್ಕೆ ಸ್ವರೂಪ ಅಂತ ಅರ್ಥ ಇದೆಯಲ್ಲ, ಅನೇಕ ಕಡೆಯಲ್ಲ ಹಾಗೇ ಇದೆಯಲ್ಲ. ಏತದಾತ್ಮಕಂ ಪುರಾಣಂಚ ಏತದಾತ್ಮಕಂ ಅಂತ ಹೀಗೆಲ್ಲ ಹೇಳಿದ್ರೆ ಏತದ್ ಸ್ವರೂಪವಾದ ಪುರಾಣ ಅಂತ ಅರ್ಥ. ಅದರಿಂದ ಆತ್ಮ ಎಂಬ ಶಬ್ದಕ್ಕೆ ಪ್ರಸಿದ್ಧವಾದ ಅರ್ಥ ಕೋಶದಲ್ಲಿ ಸ್ವರೂಪ ಅಂತ ಅರ್ಥ. ಆದ್ರಿಂದ ಇಂದ್ರಸ್ಯ ಆತ್ಮ ಅಂದ್ರೆ ಇಂದ್ರನ ಸ್ವರೂಪನಾದವನು ಅಂತ ಇದು ಅರ್ಥ ಆಗಿಬಿಡ್ಬೋದಲ್ಲ. ಆದ್ರಿಂದ ಅದು ನಿಮ್ಮ ತತ್ವವಾದಕ್ಕೆ ಪೂರಕ ಆಗುವ ಬದಲು ಅದು ನಮಗೆ ಪೂರಕ ಆಗಿರುವ ಸಾಧ್ಯತೆ ಇದೆಯಲ್ಲ. ಇಂದ್ರಸ್ಯ ಆತ್ಮ ಅಂದ್ರೆ ಇಂದ್ರನ ಸ್ವರೂಪ, ವಾಯುವಿನ ಆತ್ಮ ಅಂದ್ರೆ ವಾಯುವಿನ ಸ್ವರೂಪ ಅಂತ ಅರ್ಥ ಆಗ್ತದೆ. ಆದ್ರಿಂದ ಆತ್ಮ ಎಂಬ ಶಬ್ದಕ್ಕೆ ಹಾಗೆ ಸ್ವರೂಪ ಅಂತ ಅರ್ಥ ಇರೋದ್ರಿಂದ ನಿಮಗದು ಪೂರಕ ಆಗುವುದು ಹೇಗೆ ಅಂತ ಒಂದು ಪ್ರಶ್ನೆ ಅವರು ಮಾಡ್ತಾರೆ. ಅದಕ್ಕೆ ಹೇಳ್ತಾರೆ, ಹಾಗೆ ಹೇಳೋದು ಅಷ್ಟು ಯೋಗ್ಯ ಅಲ್ಲ. ಶಕ್ಯ ಔಪಚಾರಿಕತ್ವ ಪ್ರಸಂಗಾತ್. ಈಗ ಆತ್ಮ ಎಂಬ ಶಬ್ದಕ್ಕೆ ಸ್ವರೂಪ ಅಂತ ಅರ್ಥ ಇರೋದಾದ್ರೆ ಇಂದ್ರನ ಸ್ವರೂಪ ಅಂತ ಯಾಕೆ ಹೇಳಿದ್ರು? ಅದು ಅಷ್ಟು ಸರಿಯಾಗೋದೇ ಇಲ್ಲ. ಇಂದ್ರನೇ ಸ್ವರೂಪ ಅಲ್ಲ, ಇಂದ್ರನೆಂಬ ವ್ಯಕ್ತಿ. ಇಲ್ಲಿ ಇಂದ್ರಾತ್ಮಕನಾದ ದೇವತೆ ಅಂತ ಹೀಗೆಲ್ಲ ಹೇಳಿದಾಗ ಇಂದ್ರ ರೂಪ ಅಂತ ಹೇಳಬೇಕು, ಇಂದ್ರ ಏವ ಆತ್ಮ ಹೀಗೆ ಹೇಳಬೇಕು. ಅದನ್ನು ಬಿಟ್ಟು ಇಂದ್ರಸ್ಯ ಆತ್ಮ ಅಂತ ಹೇಳಿದ್ರೆ ಆ ಷಟ್ಟಿ ವಿಭಕ್ತಿಗೆ ಅರ್ಥ ಇಲ್ಲದಂತೆ ಆಗ್ತದೆ. ಮತ್ತೆ ಆ ಷಟ್ಟಿ ವಿಭಕ್ತಿ ಏನು ಅರ್ಥ ಇಲ್ಲದೆ ಹೋದ್ರು ಕೂಡ ಷಟ್ಟಿ ವಿಭಕ್ತಿಯನ್ನು ಹೇಳಿದ್ದಾರೆ ಅಂದ್ರೆ ಅದು ಔಪಚಾರಿಕ ಆಗಿಬಿಡ್ಬೇಕಾಗ್ತದೆ. ಷಟ್ಟಿ ವಿಭಕ್ತಿಗೆ ವಿಶೇಷ ಅರ್ಥ ಏನೂ ಇಲ್ಲ. ಘಟದ ಸ್ವರೂಪ ಅಂದ್ರೆ ಘಟ ಸ್ವರೂಪ ಅಂದ್ರೆ ಘಟ ಅಂತಾನೆ ಅರ್ಥ. ಮತ್ತು ಘಟಕ್ಕೂ ಒಂದು ಪ್ರತ್ಯೇಕ ಸ್ವರೂಪ ಅಂತ ಇರೋದಿಲ್ಲ. ಘಟವು ಘಟದ ಸ್ವರೂಪವು ಎರಡು ಒಂದೇ. ಅಲ್ಲಿ ಹೇಗೋ ಯಾರೋ ಕೆಲವರು ಅಜ್ಞರಾದವರು ಘಟದ ಸ್ವರೂಪ ಅಂತ ಪ್ರಯೋಗ ಮಾಡಿದಂತೆ ಇಂದ್ರಸ್ಯ ಆತ್ಮ ಎಂಬುದು ಕೂಡ ಔಪಚಾರಿಕವಾದ ಪ್ರಯೋಗ ಆಗಬೇಕಾಗ್ತದೆ. ಶ್ರುತಿ ಹೀಗೆ ಔಪಚಾರಿಕವಾದ ಪ್ರಯೋಗವನ್ನು ಮಾಡ್ತದೆ ಅಂತ ಹೇಳಿದ್ದು ಅದು ಅಷ್ಟು ಸರಿಯಲ್ಲ ಅಂತ ಅದರ ತಾತ್ಪರ್ಯ. ಶ್ರುತೇ ಷಷ್ಠ್ಯಾ ಔಪಚಾರಿಕತ್ವ ಪ್ರಸಂಗಾತ್. ಇಲ್ಲಿ ಭಾವದೀಪ ಟಿಪ್ಪಣಿಯಲ್ಲಿರುವಂತಹ ಒಂದು ವಿಷಯವನ್ನ ಗಮನಿಸಿ. ಹೃದಯ ಅಯನಾಥ್ ಅಂತಿದೆಯಲ್ಲ, ತಸ್ಯ ಏತದೇವ ನಿರುಕ್ತಂ ಹೃದಯ ಮಿತಿ. ಈ ಭಾವದೀಪ ಟಿಪ್ಪಣಿಯಲ್ಲಿ 515ನೇ ಪುಟದಲ್ಲಿ ಹೃದಯ ಅಯನಾಥ್ ಅಂತಿದೆ ಬಂದ ನೋಡಿ, ಅದು ಪ್ರತೀಕ ಇದೆ. ಅಲ್ಲಿ ಹೃದಯದಲ್ಲಿ ಇರುವಿಕೆ ಎನ್ನುವುದು ಅದರ ನಿಷ್ಪತ್ತಿ. ತಸ್ಮಾತ್ ಹೃದಯ ಮಿತಿ ಛಾಂದೋಗ್ಯ ಶ್ರುತೌ ನಿರುಕ್ತೇ ಇತಿ ಭಾವಃ. ಛಾಂದೋಗ್ಯ ಉಪನಿಷತ್ನಲ್ಲಿ ಹೀಗೆ ಅದರ ನಿಷ್ಪತ್ತಿ ಬಂದಿದೆ ಅಂತ ಅದನ್ನ ನೆನಪು ಮಾಡ್ಕೊಂಡಿದ್ದಾರೆ. ನಾನು ಹಿಂದೆನೋ ನಿನ್ನೆ ಮೊನ್ನೆ ಹೇಳಿದ್ದೆ, ಛಾಂದೋಗ್ಯ ಉಪನಿಷತ್ತಿನಲ್ಲಿ ಅದು ಬಂದಿದೆ ಅಂತ. ಮತ್ತೆ ನಚ ಅಂತಿದೆಯಲ್ಲ ಈಗ ನಾವು ನೋಡ್ತಿರೋದು, ನಚ ಅತ್ರ ಆತ್ಮಶಬ್ದ ಸ್ವರೂಪಪರಃ ಅಂತ. ಆತ್ಮಶಬ್ದಕ್ಕೆ ಅಂತರ್ಯಾಮಿ ಅರ್ಥ ಯಾಕೆ ಮಾಡಬೇಕು, ಸ್ವರೂಪ ಅಂತ ಅರ್ಥ ಯಾಕೆ ಮಾಡಬಾರದು ಅಂತ ಅಲ್ಲಿ ನಾವೊಂದು ಉತ್ತರ ಹೇಳಿದ್ವಲ್ಲ. ಈಗ ಷಟ್ಟಿ ವಿಭಕ್ತಿ ಅನ್ನೋದು ಔಪಚಾರಿಕ ಆಗಬೇಕಾಗ್ತದೆ, ಅದು ಯೋಗ್ಯ ಅಲ್ಲ. ಷಟ್ಟಿ ವಿಭಕ್ತಿ
ನಾವು ನಮ್ಮ ಭಾಷೆಯಲ್ಲಿ ಅಜ್ಞಾನಿಗಳಾದವರು ಮಾಡುವಲ್ಲಿ ಕೆಲವು ಪ್ರಯೋಗಕ್ಕೆ ಬಹಳ ಅರ್ಥ ಇರೋದಿಲ್ಲ. ಹೀಗೆ ಮಾಡ್ತಾರೆ, ಹಾಗೆ ಮಾಡ್ತಾರೆ. ಶ್ರುತಿಯನ್ನು ಆ ಥರದ ಔಪಚಾರಿಕತ್ವಕ್ಕೆ ಕೆಳಗೆ ಇಳಿಸೋದು ಸರಿಯಲ್ಲ ಅಂತ ಬಂದಿದೆಯಲ್ಲ, ಇದನ್ನು ಉಪಲಕ್ಷಣ ಮತ್ತು ರಾಘವಸ್ವಾಮಿ ಅಂತ ಹೇಳಿದ್ದಾರೆ ನೋಡಿ. ಈ ಔಪಚಾರಿಕತ್ವ ಪ್ರಸಂಗ ಅನ್ನೋದನ್ನ ಇನ್ನೊಂದ್ಸರಿ ವಿವರಿಸ್ತೇನೆ, ಎಲ್ಲರೂ ಕೂಡ ಅದನ್ನು ಗಮನಿಸಬೇಕು. ಈ ಷಷ್ಠಿ ವಿಭಕ್ತಿಯನ್ನು ಎಲ್ಲಿ ಪ್ರಯೋಗ ಮಾಡ್ತಾರೆ? ಸಾಮಾನ್ಯವಾಗಿ ನನ್ನ ಮನೆ ಅಂತ ಹೇಳಿದಾಗ, ನನ್ನ ಮನೆ, ನನ್ನ ಪುಸ್ತಕ ಹೀಗೆಲ್ಲ ಹೇಳಿದಾಗ ಅಲ್ಲಿ ಷಷ್ಠಿ ವಿಭಕ್ತಿಯನ್ನು ಪ್ರಯೋಗ ಮಾಡ್ತಿರ್ತಾರೆ ಎಲ್ಲರೂ ಕೂಡ. ಅಲ್ಲಿ ನಾನು ಬೇರೆ, ನನ್ನ ಮನೆ ಬೇರೆ, ನಾನು ಬೇರೆ, ನನ್ನ ಪುಸ್ತಕ ಬೇರೆ. ಹಾಗೆ ನನ್ನ ಗಂಡ, ನನ್ನ ಹೆಂಡತಿ ಅಂತ ಹೇಳಿದಾಗ ಎಲ್ಲರೂ ಕೂಡ ಷಷ್ಠಿ ವಿಭಕ್ತಿ ಅರ್ಥ ಅಂತ ಅನ್ನೋದು ಭೇದ ಎಲ್ಲಿರ್ತದೋ ಅಲ್ಲೇ ಇರ್ತದೆ. ಷಷ್ಠ್ಯರ್ಥ ಸಂಬಂಧಿಸಿ ಭೇದ ವ್ಯಾಪ್ತತ್ವೇನ. ಷಷ್ಠಿ ವಿಭಕ್ತಿಯ ಅರ್ಥವಾದಂತಹ ಸಂಬಂಧ ಅನ್ನೋದು ಅದು ಭೇದದಿಂದ ವ್ಯಾಪ್ತವಾಗಿದೆ. ಯತ್ರ ಸಂಬಂಧ ತತ್ರ ಭೇದ ಅಂತ, ಅಥವಾ ಯತ್ರ ಭೇದ ತತ್ರ ಸಂಬಂಧ ಅಂತನೂ ಹೇಳಲಿಕ್ಕೆ ತೊಂದರೆ ಇಲ್ಲ. ಆದ್ರಿಂದ ಸಂಬಂಧ ಅಂತನ್ನುವುದು ಒಂದ್ ಕಡೆ ಎಲ್ಲಿಯಾದ್ರೂ ಇರಬೇಕು ಅಂತಂದ್ರೆ ಅಲ್ಲಿ ಭೇದ ಇರಲೇಬೇಕಾಗ್ತದೆ. ಆ ಭೇದ ಇಲ್ಲದೆ ಹೋದ್ರೆ ಆ ಸಂಬಂಧ ಇರೋದು ಸಾಧ್ಯ ಇಲ್ಲ. ಇದು ಷಷ್ಠಿ ವಿಭಕ್ತಿಯ ಪ್ರಯೋಗದ ಕುರಿತಾಗಿ ನಾವು ತಿಳ್ಕೊಳ್ಬೇಕಾದಂತಹ ಒಂದು ಸಂಗತಿ. ಈಗ ಈ ಸ್ವರೂಪ ಅನ್ನೋದ್ರ ಬಗ್ಗೆ ನಾವೀಗ ತಗೊಳ್ಳೋಣ. ಸ್ವರೂಪ ಅನ್ನೋದ್ರ ಬಗ್ಗೆ ನಾವು ತಗೊಂಡ್ರೆ ಘಟದ ಸ್ವರೂಪ ಅಂತ ಕೆಲವು ಕಡೆ ಪ್ರಯೋಗ ಮಾಡ್ತಾರೆ. ಘಟದ ಸ್ವರೂಪ, ಪಟದ ಸ್ವರೂಪ ಅಂತ ಹೀಗೆಲ್ಲ. ವಸ್ತುತಃ ಸ್ವರೂಪ ಅಂದ್ರೆ ಏನು? ಸ್ವರೂಪ ಅಂದ್ರೆ ಆ ವ್ಯಕ್ತಿನೇ ಅಲ್ಲ, ಬೇರೆ ಏನಲ್ಲ. ಘಟದ ಸ್ವರೂಪ ಅಂದ್ರೆ ಘಟವೇ. ಈಗ ಘಟರೂಪವಾದ, ನೇತ್ರ ರೂಪವಾದ ಒಂದು ಕಲಶದಿಂದ ಸೌಂದರ್ಯವನ್ನು ಕುಡಿದನು ಅಂತ ಹೀಗೆ ಹೇಳ್ತಿರ್ತಾರೆ. ಒಂದು ಉದಾಹರಣೆ ಕೊಡ್ತೇನೆ. ಗೋಪಸ್ತ್ರೀಯರು ಕೃಷ್ಣನ ಸೌಂದರ್ಯವನ್ನು ನೇತ್ರ ರೂಪವಾದ ಕಲಶದಿಂದ ಕುಡಿದರು ಅಂತ ಒಂದು ಎಲ್ಲಾರು ವಾಕ್ಯ ಪ್ರಯೋಗ ಮಾಡಿದ್ರೆ ಅಲ್ಲಿ ನೇತ್ರ ರೂಪ ಅಂದ್ರೆ ಏನರ್ಥ? ನೇತ್ರವೆಂಬ ಅಂತ ಅರ್ಥ. ನೇತ್ರ ಅನ್ನುವುದೇ ಅಲ್ಲಿ ಕಲಶ. ನೇತ್ರವನ್ನು ಕಲಶಕ್ಕೆ ಹೋಲಿಸಿದ್ದಾರೆ. ನಾವು ಕಲಶದಿಂದ ಹಾಲು, ನೀರು ಮೊದಲಾದವನ್ನು ಕುಡಿತೇವೆ. ಹಾಗೆ ನೇತ್ರಗಳ ಮೂಲಕ ಕೃಷ್ಣನ ಸೌಂದರ್ಯವನ್ನು ಕುಡಿದರು ಅಂತ ಅಲ್ಲಿ ಒಂದು ಪ್ರಯೋಗವನ್ನು ಭಾಗವತದಲ್ಲಿ ಬಂದಿರಬಹುದು, ಬಂದಿಲ್ಲದೆ ಇರಬಹುದು, ನಾವು ಅದನ್ನು ತಿಳ್ಕೊಳ್ಳೋಣ. ಅಲ್ಲಿ ನೇತ್ರ ರೂಪ ಅಂತ ಬಂದಿದೆ ಅಲ್ಲ, ನೇತ್ರವೆಂಬ ಅಂತ ಅರ್ಥ. ಹಾಗಾಗಿ ಅಲ್ಲಿ ನೇತ್ರ ರೂಪ ಅಂದ್ರೆ ಕಣ್ಣಿನ ರೂಪ ಅಂತ ಅರ್ಥ ಅಲ್ಲ, ಕಣ್ಣಿನ ಒಂದು ಬಣ್ಣ ಹೀಗೇನು ಅರ್ಥ ಅಲ್ಲ ಅದಕ್ಕೆ. ನೇತ್ರ ರೂಪ ಅಂದ್ರೆ ಕಣ್ಣೆಂಬ ಅಂತ ಅರ್ಥ. ಹಾಗೆ ರೂಪ ಅಂತಾನೆ ಬರಲಿ, ಸ್ವರೂಪ ಅಂತಾನೆ ಬರಲಿ, ಅಲ್ಲಿ ಎಲ್ಲಾ ಕಡೆಯೂ ಕೂಡ ಅದೇ ಅಂತಾನೆ ಅರ್ಥ ಆಗ್ತದೆ. ಘಟದ ಸ್ವರೂಪ ಅಂದ್ರೆ ಘಟ ಅಂತಾನೆ ಅರ್ಥ, ಅದಕ್ಕಿಂತ ಹೊರತು ಬೇರೆ ಸ್ವರೂಪ ಅಂತ ಅನ್ನೋದಿಲ್ಲ. ಮತ್ತೆ ನಮ್ಮ ಸಿದ್ಧಾಂತದಲ್ಲಿ ಘಟನೂ ಅದರ ಸ್ವರೂಪನೂ ಬೇರೆ ಅಲ್ಲ. ತಾರ್ಕಿಕರ ಸಿದ್ಧಾಂತದಲ್ಲಿ ಘಟನೂ ಅದರ ಸ್ವರೂಪನೂ ಬೇರೆ ಬೇರೆ. ನಮ್ಮ ಸಿದ್ಧಾಂತದಲ್ಲಿ ಘಟನೂ ಅದರ ಆಕಾರವೂ ಅದರ ಬಣ್ಣವೂ ಎಲ್ಲವೂ ಒಂದೇ. ಆದ್ರಿಂದ ಈ ಘಟಸ್ಯ ಸ್ವರೂಪಂ ಅಂತ ಎಲ್ಲರೂ ಪ್ರಯೋಗ ಮಾಡಿದರೆ, ಪಟಸ್ಯ ಸ್ವರೂಪಂ, ಪರಮಾತ್ಮನ ಸ್ವರೂಪಂ ಅಂತ ಹೀಗೆಲ್ಲರೂ ಪ್ರಯೋಗ ಮಾಡಿದರೆ ಅದೆಲ್ಲವೂ ಕೂಡ ಔಪಚಾರಿಕ. ಅದು ಆ ಟಿಪ್ಪಣಿಯಲ್ಲಿ ಇದೆ ನೋಡಿ. ಘಟಸ್ಯ ಸ್ವರೂಪಂ ಇತ್ಯಾದಿವತ್, ಘಟಸ್ಯ ಸ್ವರೂಪಂ ಅಂತ ಯಾರು ವಾಕ್ಯ ಪ್ರಯೋಗ ಮಾಡಿದರೆ ಅದು ಹೇಗೆ ಔಪಚಾರಿಕವೋ ಹಾಗೆ ಇಂದ್ರಸ್ಯ ಸ್ವರೂಪಂ ಅಂತ ಹೇಳಿದರೂ ಕೂಡ ಈ ಇಂದ್ರಸ್ಯ ಸ್ವರೂಪಂ ಅಂತ, ಇಂದ್ರಸ್ಯ ಆತ್ಮ ಇತ್ಯಾದಿಗಳಲ್ಲಿಯೂ ಕೂಡ ಅದು ಹಾಗೆ ಔಪಚಾರಿಕ ಆಗಬೇಕಾದ ಪ್ರಸಂಗ ಬರ್ತದೆ. ಈಗ ನಾವು ಹೇಳಿದ ಅರ್ಥದ ಪ್ರಕಾರ ಅಂತರ್ಯಾಮಿ ಅಂತ ನಾವು ಅರ್ಥ ಹೇಳಿ ಕೊಟ್ಟಿದ್ದೀವಲ್ಲ, ಇಂದ್ರಸ್ಯ ಆತ್ಮ ಅಂದ್ರೆ ಇಂದ್ರನ ಅಂತರ್ಯಾಮಿ ಅಂತ ಹೇಳಿ ಕೊಟ್ಟಿದ್ದೀವಿ. ಹಾಗೆ ಹೇಳಿದಾಗ ಆ ಇಂದ್ರನಿಗೂ ಅವನ ಅಂತರ್ಯಾಮಿಯಾದ ಭಗವಂತನಿಗೂ ಸಂಬಂಧ ಇದೆ, ಮತ್ತೆ ಆ ಸಂಬಂಧ ಇರಬೇಕಾದ್ರೆ ಭೇದವೂ ಇದೆ. ಆದ್ರಿಂದ ನಾವು ಆ ಷಷ್ಠಿ ವಿಭಕ್ತಿಗೆ ಸರಿಯಾದ ಅರ್ಥವನ್ನು ಹೇಳಿದಾಗಾಯ್ತು. ಇಂದ್ರನ ಅಂತರ್ಯಾಮಿಯಾದವನು ಭಗವಂತ ಅಂತ ಅರ್ಥ ಹೇಳಿದ್ರೆ, ಮನೆಯಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ, ಆ ಮನೆಯಲ್ಲಿ ಒಂದು ಕಪಾಟಿದೆ, ಕಪಾಟದಲ್ಲಿ ಹಣ ಇದೆ ಅಂತ ಇಲ್ಲೆಲ್ಲ ಷಷ್ಠಿ ವಿಭಕ್ತಿಗೆ ಸರಿಯಾದ ಅರ್ಥವನ್ನು ಹೇಳಿದಂಗಾಗ್ತದೆ. ಭೇದ ಮತ್ತು ಭೇದದ ಮೂಲಕವಾಗಿ ಸಂಬಂಧ ಅದನ್ನು ಹೇಳಿದಂತಾಗ್ತದೆ. ಆದ್ರಿಂದ ನಾವು ಇಂದ್ರಸ್ಯ ಆತ್ಮ ಅಂದ್ರೆ ಇಂದ್ರನ ಅಂತರ್ಯಾಮಿ ಅಂತ ಅರ್ಥ ಹೇಳಿದ್ರೆ ಷಷ್ಠಿ ವಿಭಕ್ತಿಗೆ ಉಚಿತವಾದ ಅರ್ಥವನ್ನು ಹೇಳಿದಾಗಾಯ್ತು, ಅದನ್ನು ಗೌಣ ಮಾಡಿದಂತಾಗಲಿಲ್ಲ. ಅದನ್ನು ಬಿಟ್ಟು ನೀವು ಇಂದ್ರ ಎಂಬ ಶಬ್ದಕ್ಕೆ, ಇದು ಆತ್ಮ ಎಂಬ ಶಬ್ದಕ್ಕೆ ಈ ಅಂತರ್ಯಾಮಿ ಅಂತ ಅರ್ಥ ಇಟ್ಕೊಳ್ದೇನೆ ಸ್ವರೂಪ ಅಂತ ಮಾತ್ರ ಅರ್ಥ ಇಟ್ಕೊಂಡ್ಬಿಟ್ರೆ ಆವಾಗ ಅದು ಔಪಚಾರಿಕ ಆಗ್ತದೆ. ಯಾಕಂದ್ರೆ ನಮ್ಮ ಸಿದ್ಧಾಂತದಲ್ಲಿ ವಸ್ತುವು ಅದರ ಸ್ವರೂಪವು ಎರಡೂ ಒಂದೇ. ಅದರಿಂದ ಘಟಯೇವ ಸ್ವರೂಪಂ, ಘಟದ ಸ್ವರೂಪ ಅಂತಂದ್ರೆ ಮತ್ತೊಂದೇನೂ ಇರೋದಿಲ್ಲ.
ಆದ್ರಿಂದ ಘಟಸ್ಯ ಸ್ವರೂಪಂ ಅಂತ ಯಾರು ವಾಕ್ಯ ಪ್ರಯೋಗ ಮಾಡಿದ್ರೆ ಅದು ಹೇಗೆ ಔಪಚಾರಿಕವೋ, ಆದ್ರಿಂದ ಅದನ್ನ ಯಾರು ಸೀರಿಯಸ್ ಆಗಿ ತಗೊಳ್ಳೋದಿಲ್ವೋ, ಹಾಗೆ ಇಂದ್ರಸ್ಯ ಆತ್ಮ ಅಂತ ಪ್ರಯೋಗ ಮಾಡಿದ್ರು ಕೂಡ ಇಂದ್ರನ ಸ್ವರೂಪ ಅಂತ ನೀವು ಹೇಳ್ದಂಗೆ ಆಗ್ತದೆ. ಷಟ್ಟಿ ವಿಭಕ್ತಿ ಯಾಕೆ ಪ್ರಯೋಗ ಮಾಡಿದ್ರಂದ್ರೆ ಸುಮ್ಮನೆ ಏನೋ ಶ್ರುತಿ ಪ್ರಯೋಗ ಮಾಡಿದೆ ಅಷ್ಟೇ, ಅದಕ್ಕೆ ಷಟ್ಟಿ ವಿಭಕ್ತಿಗೆ ಅರ್ಥ ಇಲ್ಲ ಅಂತ ಶ್ರುತಿ ಪ್ರಯೋಗ ಮಾಡಿದ ಷಟ್ಟಿ ವಿಭಕ್ತಿಯನ್ನು ಕೂಡ ಕೇವಲ ಕ್ಯಾಶುವಲಿ ಪ್ರಯೋಗ ಮಾಡಿದೆ, ಅದೇನು ವಿಶೇಷ ಉದ್ದೇಶದಿಂದೇನು ಪ್ರಯೋಗ ಮಾಡಲಿಲ್ಲ ಅಂತ ಅದನ್ನು ತಳ್ಳಿ ಹಾಕೋ ಪ್ರಸಂಗ ಬರ್ತದೆ. ಹೀಗೆ ಘಟಸ್ಯ ಸ್ವರೂಪಂ ಇತ್ಯಾದವು ಇವ ಘಟಸ್ಯ ಸ್ವರೂಪಂ ಅನ್ನುವಲ್ಲಿ ಹೇಗೋ ಹಾಗೆ ಇಂದ್ರಸ್ಯ ಆತ್ಮ ಎಂಬಲ್ಲೂ ಕೂಡ ಷಟ್ಟಿ ವಿಭಕ್ತಿಯ ಅರ್ಥವು ಔಪಚಾರಿಕವಾಗುವ ಪ್ರಸಂಗ ಬರ್ತದೆ. ಔಪಚಾರಿಕ ಅಂದ್ರೆ ಗೌಣ ಅಮುಖ್ಯ ಆಗುವಂತಹ ಪ್ರಸಂಗ ಬರ್ತದೆ. ಅಲ್ಲಿ ಆತ್ಮೀಯ ಶಬ್ದಕ್ಕೆ ಸ್ವರೂಪ ಅಂತ ಅರ್ಥ ಇಟ್ಕೊಂಡ್ರೆ, ಇನ್ನ ಆತ್ಮೀಯ ಶಬ್ದಕ್ಕೆ ಅಂತರ್ಯಾಮಿ ಅಂತ ಅರ್ಥ ಇಟ್ಕೊಂಡ್ರೆ ಆವಾಗ ಔಪಚಾರಿಕತ್ವ ಬರೋದಿಲ್ಲ, ಸರಿಯಾದ ಅರ್ಥವನ್ನು ಹೇಳ್ದಂಗೆ ಆಗ್ತದೆ. ಅದನ್ನೇ ನಡುವೆ ತದಭಾವೇ ಅಂತ ಹೇಳಿದಾರೆ ನೋಡಿ. ಷಟ್ಟಿ ವಿಭಕ್ತಿ ಪ್ರಯೋಗ ಮಾಡಬೇಕಾದ್ರೆ ಸಂಬಂಧ ಇರಬೇಕು, ಸಂಬಂಧ ಇರಬೇಕಾದ್ರೆ ಭೇದ ಇರಬೇಕು. ಆ ಭೇದ ಇಲ್ಲದೆ ಹೋದ್ರೆ ಇಂದ್ರನಿಗೂ ಅವನ ಅಂತರ್ಯಾಮಿಯಾದ ತತ್ವಕ್ಕೂ ಎರಡಕ್ಕೂ ಭೇದ ಇಲ್ಲದೆ ಹೋದ್ರೆ ಇಲ್ಲಿ ಪ್ರಯೋಗ ಮಾಡಿರುವ ಷಟ್ಟಿ ವಿಭಕ್ತಿ ಅನ್ನೋದು ಕೇವಲ ಔಪಚಾರಿಕ, ವಿಶೇಷ ಉದ್ದೇಶವನ್ನೇನು ಹೊಂದಿಲ್ಲ ಅಂತ ಶ್ರುತಿಯ ಶಬ್ದದ ಮಹತ್ವವನ್ನು ಕಡೆಗಣಿಸಿದಂತೆ ಆಗ್ತದೆ ಅಂತ ಇದನ್ನ ತಿಳ್ಕೊಳ್ಬಹುದು. ಈಗ ರಾಘವೇಂದ್ರ ಸ್ವಾಮಿ ಟಿಪ್ಪಣಿಯಲ್ಲಿ 515ನೇ ಪುಟದಲ್ಲಿ ಇದ್ದದನ್ನು ನೋಡಿ. ಅಲ್ಲಿ ಔಪಚಾರಿಕತ್ವ ಅಂತ ಒಂದು ಔಪಚಾರಿಕವಾಗಬೇಕಾದಿತ್ತು ಅಂತ ಒಂದು ದೋಷ ಹೇಳಿದಾರಲ್ಲ ಜಯತೀರ್ಥರು, ಅದು ಮತ್ತೊಂದು ದೋಷಕ್ಕೆ ಸೂಚಕ. ಅದೇನೆಂದ್ರೆ ಸಹೈವ ಸಂತಂ ನ ವಿಜಾನಂತಿ ದೇವಾಹ ಇತಿ ಸಾಹಿತ್ಯ ಕರ್ತೃಕರ್ಮ ಭಾವಾದಿನ ಸ್ಪಷ್ಟಂ ಭೇದೋಕ್ತೇ. ಅಲ್ಲೇ ತೈತರಿ ಆರಣ್ಯಕದಲ್ಲೇ ಸಹೈವ ಸಂತಂ ನ ವಿಜಾನಂತಿ ದೇವಾಹ, ತಮ್ಮ ಜೊತೆಗೇ ಇರುವಂತಹ ಭಗವಂತನನ್ನ ಈ ದೇವತೆಗಳು ತಿಳಿಯುವುದಿಲ್ಲ ಅಂತಿದೆ. ಆ ದೇವತೆಗಳು ಆ ಭಗವಂತನು ಅಭಿನ್ನರು ಸ್ವರೂಪರೇ ಆಗಿದ್ರೆ ಅದು ತಿಳಿಯುವುದಿಲ್ಲ ಅನ್ನೋದಕ್ಕೇನು ಅರ್ಥ ಇಲ್ಲ. ಮತ್ತು ಮಾಯ ನಾಟಕ ಅಂತ ಹೀಗೇನೋ ಒಂದು ತೇಪೆ ಹಚ್ಚಬೇಕಾಗ್ತದೆ. ಈ ಒಂದು ವೇದವಾಕ್ಯದಲ್ಲಿ ಸಾಹಿತ್ಯ ಅಂದ್ರೆ ಜೊತೆಗಿರುವಿಕೆ ಅಂತ ಅನ್ನೋದನ್ನು ವರ್ಣನೆ ಮಾಡಿದ್ದಾರೆ. ಇದು ಸಾಹಿತ್ಯ ಅನ್ನೋದು ಒಂದು. ಇನ್ನೊಂದು ಕರ್ತೃಕರ್ಮ ಭಾವ, ತಿಳಿಯಲಿಕ್ಕೆ ದೇವತೆಗಳು ಕರ್ತೃಗಳು ಅಂದ್ರೆ ತಿಳಿಯದೇ ಇರಲಿಕ್ಕೆ, ಕರ್ಮ ಭಗವಂತ. ಹೀಗೆ ಸಾಹಿತ್ಯ ಎಂಬ ಒಂದು ಗುಣ ಇದೆ. ಸಾಹಿತ್ಯ ಅಂದ್ರೆ ಒಟ್ಟಿಗೆ ಇರುವಿಕೆ, ಕರ್ತೃಕರ್ಮ ಅಂತ ಇನ್ನೊಂದು ಗುಣ ಇದೆ. ಇದನ್ನು ಕೂಡ ನಾವು ಹೀಗೆ ತಿಳ್ಕೊಳ್ಬೇಕು ಅಂತ ಅದರ ಅಭಿಪ್ರಾಯ ಆಗ್ತದೆ. ಅಲ್ಲಿ ಮುಂದೆ ಇನ್ನೊಂದು ಮಾತಿದೆ ಅದೇ ಭಾವದೀಪದಲ್ಲಿ, ಅತ್ರೈವ ಪ್ರಕರಣ ಆತ್ಮ ಜನಾನಾಂ ಇತಿ ಅಂತರ್ಯಾಮಿನಿ ಆತ್ಮ ಪ್ರಯೋಗಾಚ ಜನರ ಆತ್ಮ ಅಂತ ಹೀಗೆಲ್ಲ ಇನ್ನೊಂದಿದೆ. ಅದನ್ನು ಕೂಡ ಎಲ್ಲ ಜನರ ಅಂತರ್ಯಾಮಿಯಾದವನು ಎಂಬ ಅರ್ಥದಲ್ಲಿ ತಗೊಳ್ಬೇಕು ಅಂತ ಅದರ ಅಭಿಪ್ರಾಯ ಆಗ್ತದೆ. 517ನೇ ಪುಟ ನೋಡಿ ಅಭಿನವ ಚಂದ್ರಿಕಾ. ಅಲ್ಲಿ ಅನಾಧಿನಿಧನ ನಿತ್ಯವಾಗುತ್ ಸೃಷ್ಟ ಸ್ವಯಂಭುವ ಋಷೀಣಾಂ ನಾಮಧೇಯಾನಿ ಯಾಶ್ಚ ವೇದೇಶು ದೃಷ್ಟಯ ವೇದ ಶಬ್ದೇಭ್ಯೇವಾದೋ ನಿರ್ಮಮೇಶ ಮಹೇಶ್ವರ. ಇದು ಎಲ್ಲ ಸರ್ವಮೂಲದಲ್ಲಿ ಬಂದಿದ್ದಿರಬೇಕು, ಎಲ್ಲಿ ನಾನು ಹುಡುಕುವ ಪ್ರಯತ್ನ ಏನು ಮಾಡಲಿಲ್ಲ. ಮುಂದೆ ಯಾವಾಗ ಸಿಕ್ಕರೆ ನೋಡೋಣ. ಈ ಸ್ವಯಂಭೂ ಪರಮಾತ್ಮ ಅಥವಾ ಚತುರ್ಮುಖ ಇವನು ಅನಾದಿ ನಿಧನವಾದ ಅಂದ್ರೆ ಅಪೌರುಷೇಯವಾದ ವಾಕ್ಯವನ್ನು ಮೊದಲು ಹೊರಹಾಕಿದ. ಅದರಲ್ಲಿ ವೇದಗಳಲ್ಲಿ ಕಂಡಿರುವಂತಹ ಋಷಿಗಳ ನಾಮಧೇಯಗಳೇನಿವೆ, ಹೆಸರುಗಳೇನಿವೆ, ಅಲ್ಲಿಂದ ಈ ಋಷಿಗಳ ನಾಮಧೇಯಗಳನ್ನು ಕೂಡ ಅವನು ಸ್ವೀಕಾರ ಮಾಡಿದ. ವೇದ ಶಬ್ದಗಳಿಂದಲೇ ತಗೊಂಡು ಅವನು ಋಷಿಗಳಿಗೆ ಕೊಟ್ಟ, ದೇವತೆಗಳಿಗೂ ಕೊಟ್ಟ. ಉಗ್ರಹ, ಭಸ್ಮಧರ, ನಗ್ನಿ, ಕಪಾಲಿ ಇವೆಲ್ಲ ಶಿವನಿಗೆ ನಾಮಗಳನ್ನು ಕೊಟ್ಟ. ವಿಶೇಷ ನಾಮಾನಿ ದದೌ ಸ್ವಕೀಯಾನ್ಯಪಿ ಕೇಶವ, ತನ್ನದೇ ಆದ ನಾಮಗಳನ್ನು ಆ ಶಿವನಿಗೆ ಕೆಲವುಗಳನ್ನು ಕೊಟ್ಟ. ಇದನ್ನೇ ಅದ್ರ ಮೇಲೆ ಅನಾದಿ ನಿಧನ ನಿತ್ಯವಾಗೋ ಸೃಷ್ಟ ಅಂತ ವಾಕ್ಯ ಬಂದಿದೆಯಲ್ಲ ಶ್ಲೋಕ, ಅದ್ರ ಮೇಲೆ ಅಲ್ಲಿ ಕೊಟ್ಟಿದ್ದಾರೆ ಅಭಿನವ ಚಂದ್ರಿಕಾದಲ್ಲಿ ಆ ಟಿಪ್ಪಣಿಕಾರರ ವಾಕ್ಯ. ನಹಿ ಇಂದ್ರಾದಿ ಶಬ್ದಾನ ಪುರಂದರಾದಿಷು ರೂಢಿ ಅಜ್ಞಮೂಲಿಕ. ಈ ಇಂದ್ರಾದಿ ಶಬ್ದಗಳನ್ನ ಪುರಂದರ ಮೊದಲಾದವರಲ್ಲಿ ಪ್ರಯೋಗ ಮಾಡ್ತಾರಲ್ಲ, ಅದು ಅಜ್ಞಾನದ ಮೂಲಕ ಅದೇನು ಬಂದದ್ದಲ್ಲ, ಜ್ಞಾನದ ಮೂಲಕವೇ ಬಂದದ್ದು. ಆದರೆ ಅದು ಅಮುಖ್ಯ ಅಷ್ಟೇ, ಮುಖ್ಯವಾದ್ದು ಪರಮಾತ್ಮನಲ್ಲಿ. ಮತ್ತು ಅದ್ರ ಮುಂದೆ ಇನ್ನೊಂದು ಶ್ಲೋಕ ಇದೆ, ಅಜ್ಞಾನ ಪ್ರತಿಪತ್ತ್ಯರ್ಥಂ ವಿಷ್ಣುನ ಕಲ್ಪಿತ ತುಯ ಅಜ್ಞರೂಢಿ ಪ್ರೋಕ್ತ ವಿದ್ವದ್ರೂಢಿ ಸ್ವಕಲ್ಪಿತ.
ಈ ಎಲ್ಲಾ ಶಬ್ದಗಳು ಮೂಲತಃ ಭಗವಂತನ ಶಬ್ದಗಳೇ. ಆದರೆ ಎಲ್ಲ ಶಬ್ದಗಳು ಭಗವಂತನಿಗೆ ವಾಚಕ ಆಗಿಬಿಟ್ರೆ ಈ ಬೇರೆ ದೇವತೆಗಳನ್ನು ಹೇಳುವುದು ಹೇಗೆ? ಅದಕ್ಕಾಗಿ ಅಜ್ಞರಾದ ಜನರ ಒಂದು ಜ್ಞಾನಕ್ಕಾಗಿ ವಿಷ್ಣುವೇ ಈ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿದ್ದಾನೆ. ಅದನ್ನು ಅಜ್ಞರೂಢಿ ಅಂತ ಕರೀತಾರೆ. ಅದು ಅಜ್ಞರೂಢಿ ಅಂತ ಅರ್ಥ ಅಲ್ಲ, ಪೂರಾ ಅಜ್ಞಾನಿಗಳು ಅಂತ ಅರ್ಥ ಅಲ್ಲ. ಎಲ್ಲಾ ಶಬ್ದಗಳಿಂದಲೂ ಪೂರ್ಣವಾಗಿ ಭಗವಂತನನ್ನೇ ಎಲ್ಲಾ ಸಂದರ್ಭದಲ್ಲೂ ತಿಳ್ಕೊಳ್ಳಿಕ್ಕೆ ಆಗೋದಿಲ್ಲ. ಕೆಲವು ಬೇರೆ ದೇವತೆಗಳನ್ನು ಅವರು ವ್ಯವಹಾರ ಮಾಡಬೇಕಾಗ್ತದೆ, ಆ ಥರ ಅಷ್ಟೆ. ಆದ್ರಿಂದ ಅದಕ್ಕೆ ಅಜ್ಞರೂಢಿ ಅಂತ ಹೇಳ್ತಾರೆ. ವಿದ್ವದ್ರೂಢಿಸ್ತು ಅಕಲ್ಪಿತ. ವಿದ್ವದ್ರೂಢಿ ಮಹಾಜ್ಞಾನಿಗಳಾದವರು ಕೇವಲ ಭಗವಂತನನ್ನೇನು ಅನುಸಂಧಾನ ಮಾಡ್ತಾರೆ, ಅದು ಅಕಲ್ಪಿತ ಅಂತ ಈಗ ಒಂದೆರಡು ಶ್ಲೋಕಗಳನ್ನು ಕೂಡ ಅನುಸಂಧಾನ ಮಾಡಬೇಕು. ಟೀಕಾದಲ್ಲಿ ಕೊನೆಯ 2 ವಾಕ್ಯ ಗಮನಿಸೋಣ. ತಸ್ಮಾತ್ ಅಶೇಷ ಅಧಿದೈವಗತ ತತ್ತಚ್ಛಬ್ದವಾಚ್ಯ ಹರಿದೇವ. ಅಧಿದೈವರು ಅಂದ್ರೆ ಎಲ್ಲ ದೇವತೆಗಳು. ಎಲ್ಲಾ ದೇವತೆಗಳಿಗೂ ಸಂಬಂಧಪಟ್ಟ ಶಬ್ದಗಳಿಂದ ಈ ಭಗವಂತನೇ ವಾಚ್ಯ, ಅವನೇ ಅಂತಃ ಪ್ರವಿಷ್ಟ, ಅವನೇ ಅದೃಶ್ಯ, ಅನಿರುಕ್ತ ಇತ್ಯಾದಿ. ಅತಃ ಸಯೇವ ಆನಂದಮಯ ಇತಿ ಸಿದ್ಧಂ. ಅವನೇ ಆನಂದಮಯ ಅಂತಲೂ ಸಿದ್ಧ ಆಯಿತು. ಅತ್ರ ಲಿಂಗ ಸಮನ್ವಯ ಸಮರ್ಥನಂ ಬಹುನಾಮ ಸಮನ್ವಯ ಸಿದ್ಧಾರ್ಥಂ. ಈ ಅಂತಸ್ತತ್ವ ಮೊದಲಾದ ಲಿಂಗಗಳನ್ನು ಯಾಕೆ ಸಮರ್ಥನೆ ಮಾಡಿದ್ರಿ, ನಾಮಗಳನ್ನು ಯಾಕೆ ಸಮರ್ಥನೆ ಮಾಡಲಿಲ್ಲ ಅಂತ ಏನೋ ಒಂದು ಪ್ರಶ್ನೆ ಬರುತ್ತದೆ. ಅದಕ್ಕೆ ಈಗ ಉತ್ತರ ಕೊಡ್ತಾರೆ. ಅಂತಸ್ತತ್ವ, ಅದೃಶ್ಯತ್ವ ಮೊದಲಾದ ಲಿಂಗಗಳನ್ನು ಸಮನ್ವಯ ಮಾಡಿದ್ರಿಂದ ಈ ಪ್ರಕರಣದಲ್ಲಿ ಬರುವಂತಹ ಅನೇಕ ನಾಮಗಳನ್ನು ಹೇಗೆ ಭಗವಂತನಲ್ಲೇ ಸಮನ್ವಯ ಮಾಡ್ಕೋಬೇಕು ಅಂತ ನಮಗೆ ತಾನಾಗೆ ತಿಳಿದು ಬರ್ತದೆ. ನಾಮ ಸಮನ್ವಯನೇ ಯಾಕೆ ಮಾಡಿದ್ರಿ, ಲಿಂಗ ಸಮನ್ವಯ ಯಾಕೆ ಮಾಡಲಿಲ್ಲ ಅಂತ ಅದರಿಂದ ಏನು ಪ್ರಶ್ನೆ ಕೇಳೋದಕ್ಕೆ ಅವಕಾಶ ಇಲ್ಲ. ಒಂದು ಲಿಂಗ ತೋರಿಸಿದ್ರೆ ಅದೇ ಥರ ಉಳಿದುದನ್ನು ತಿಳ್ಕೋಬೇಕು ಅಂತ ಗೊತ್ತಾಗ್ತದೆ. ಅಂತಸ್ಥನಾದವನು ವಿಷ್ಣುವೇ ತೀರ್ಮಾನ ಮಾಡಿದ್ವಿ. ಆದ್ದರಿಂದ ಆ ಅದೃಶ್ಯತ್ವ ಗುಣ ಅಂತ ಅನ್ನೋದು ಉಳಿದ ದೇವತೆಗಳು ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಲಿಂಗದ ನಿರ್ಣಯ ಆಯಿತು. ನಾಮ ನಿರ್ಣಯೇನ ಲಿಂಗ ನಿರ್ಣಯೇಪಿ ಲಿಂಗಸ್ಯ ಸಂಗತತ್ವಾತ್ ಗ್ರಹಣಂ. ನಾಮವನ್ನು ತೀರ್ಮಾನ ಮಾಡಿದ್ರಿಂದ ಲಿಂಗವನ್ನು ತೀರ್ಮಾನ ಮಾಡಿದಂತ ಆಗ್ತದೆ, ಅದು ಸರಿ. ನಾಮ ನಿರ್ಣಯೇಪಿ ಇದು ಕೊನೆಯ ಮಾತೇನಿದೆ ಟೀಕಾದಲ್ಲಿ, ನಾಮ ನಿರ್ಣಯೇನು ಲಿಂಗ ನಿರ್ಣಯೇಪಿ ಲಿಂಗಸ್ಯ ಸಂಗತತ್ವಾತ್ ಗ್ರಹಣಂ ಅಂತ. ಇದನ್ನು ಇನ್ನೊಂದ್ಸರಿ ನಾಳೆ ವಿವರಿಸ್ತೇನೆ. ಇಲ್ಲಿಗೆ ಈ ಭಾಗ ಸಮಾಪ್ತ ಆಗ್ತದೆ. ಅಲ್ಲಿಗೆ ಈ ಭಾಗ ಸಮಾಪ್ತ ಆಗಿದೆ.